ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಶಿವರಾಮೇಗೌಡರು ಹೇಳ್ತಾರೆ, ಇಂಥವ್ರ ಮುಖ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ ಅಂತ ಚೆಲುವನಿಗೆ ಹೇಳ್ತಾ ಇರ್ತಾರೆ. ಇಂಥ ಮೋಸಗಾರರು ನಮ್ಮ ಮನೆ ಹತ್ರನೇ ಬಿಟ್ಕೋಬಾರ್ದು, ಫಸ್ಟ್ ಇಲ್ಲಿಂದ ಹೋಗಕ್ಕೆ ಹೇಳಿ ಅಂತ ಶಿವರಾಮೇಗೌಡರು ಹೇಳಿದಾಗ ಚೆಲುವ ಹೇಳ್ತಾರೆ, ನಾವು ಮೋಸಗಾರನೇ, ನಾವು ಮಾಡಿರೋ ತಪ್ಪಿಗೆ ನಮಗೆ ಶಿಕ್ಷೆ ಕೊಡಿ, ಆದ್ರೆ ನನ್ನ ಮಗಳನ್ನ ಬಲಿಪಶು ಮಾಡಕ್ ಹೋಗ್ಬೇಡಿ ಗೌಡ್ರೆ. ಅವಳು ಚಿಕ್ಕವಳಿದ್ದಾಗ ಯಾರಾದ್ರೂ ಸಾಲ್ಗಾರರು ಮನೆ ಹತ್ರ ಬಂದ್ರೆ ಅವಳು ಏನಾದ್ರೂ ನಿಜ ಹೇಳ್ಬಿಡ್ತಾರೆ ಅಂತ ಅನ್ಬಿಟ್ಟು ನಮ್ಮ ಅವ್ವನು ನನ್ನ ಚಿಕ್ಕ ಮಗಳು ಹೋಗ್ಬಿಟ್ಟು ನಮ್ಮ ಅವ್ವ ಇಲ್ಲ ಅಂತ ಹೇಳ್ಬಿಡ್ತಾ ಇದ್ರು. ಅಂತವಳಿಂದ ಸುಳ್ಳು ಹೇಳಿಸಿರೋದು ನಾವು, ಅದಕ್ಕೆಲ್ಲ ಅವಳು ಕಾರಣ ಅಲ್ಲ ಗೌಡ್ರೆ. ದಯವಿಟ್ಟು ನನ್ನ ಮಗಳಿಗೆ ಶಿಕ್ಷೆ ಕೊಡಬೇಡಿ, ಬೇಕಾದ್ರೆ ನಿಮ್ ಕಾಲಿಗೆ ಬೀಳ್ತೀನಿ ಅಂತ ಅಡ್ಡ ಆಗ್ತಾರೆ ಚೆಲುವರಾಜ್ ಅವರು. ಭದ್ರ ಕೋಪ ಮಾಡ್ಕೊಂಡು ಹೇಳ್ತಾರೆ, ನಿಮ್ ನೆರಳು ಕೂಡ ಮನೆ ಮೇಲೆ ಬೀಳ್ಬಾರ್ದು ಅಂತ ಹೇಳಿದ್ದೆ ತಾನೇ, ನೀನು ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ, ನಿಮ್ ಕೋಪ ತೀರ್ತದೆ ಅಂದ್ರೆ ಬೇಕಾದ್ರೆ ಇಲ್ಲೇ ನನ್ನನ್ನ ಕತ್ತರಿಸಾಕ್ಬಿಡಿ ಅಂತ ಹೇಳಿದಾಗ ವಿನಂತಿ, ಸಾವಿತ್ರಿ, ಈಶ್ವರಿ, ಚಿತ್ರ ಎಲ್ಲ ಬರ್ತಾರೆ. ನನ್ನ ಮಗಳನ್ನ ಮಾತ್ರ ದೂರ ಮಾಡಬೇಡಿ ಅಂತ ಅಳ್ತಾ ಇರ್ತಾರೆ ಚೆಲುವರಾಜ್. ಒಂದ್ಸಲ ಹೇಳಿದ್ರೆ ನಿನಗೆ ಅರ್ಥ ಆಗಿಲ್ವಾ ನಿನಗೆ ಅಂತ ಹೊಡೆಯೋದಿಕ್ಕೆ ಕೈ ಎತ್ತುತ್ತಾರೆ ಭದ್ರ. ಅಷ್ಟರಲ್ಲಿ ಗೋವಿಂದ್ ಅವರು ಭದ್ರ ಅಂತ ತಡೀತಾರೆ. ಭದ್ರ, ನೀನು ಸೀರು, ನಾನ್ ಮಾತಾಡ್ತೀನಿ. ಚೆಲುವ, ನೀವು ತಪ್ಪ ಮೇಲೆ ತಪ್ಪು ಮಾಡ್ತಾ ಇದ್ದೀರಾ ನೋಡು, ನಮ್ ನಿರ್ಧಾರ ಏನು ಅಂತ ಈಗಾಗ್ಲೇ ನಾವು ತಿಳಿಸಿದೀವಿ, ಏನಾದ್ರೂ ಅನಾಹುತ ಆಗಕ್ಕಿಂತ ಮುಂಚೆ ಮರ್ಯಾದೆಯಿಂದ ಇಲ್ಲಿಂದ ಹೊಂಟೋಗ್ಬಿಡು ಅಂತ ಗೋವಿಂದ ಹೇಳಿದಾಗ ಚೆಲುವ ಅವ್ರು ಹೇಳ್ತಾರೆ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕ್ದಂಗೆ ನಮ್ಮ ಮುಟ್ಟಾಳತನಕ್ಕೆ ನಮ್ಮ ಮಗಳಿಗೆ ಶಿಕ್ಷೆ ಕೊಡ್ಬೇಡಿ, ದಯವಿಟ್ಟು ಧರ್ಮ ಕರ್ಮ ಎಲ್ಲ ಯೋಚನೆ ಮಾಡಿ ನೋಡಿ ಗೌಡ್ರೆ. ಥೂ, ನಿನ್ ಜನ್ಮಕ್ಕೆ, ನಿನ್ ಬಾಯಲ್ಲಿ ಧರ್ಮ ಕರ್ಮದ ಮಾತು ಮಾತಾಡ್ತಾ ಇದೀಯಾ? ಚಿಕ್ಕಪ್ಪ ಸುಮ್ಕೆ ಅವನ್ನ ಕಳಿಸ್ಬಿಡು, ದಿಟ್ವಾಗ್ಲೂ ನಾನು ಮನುಷ್ಯ ಆಗಿರಕ್ಕಿಲ್ಲ ಅಂತ ಭದ್ರ ಹೇಳ್ತಾರೆ. ಅವನು ಏನಾರ ಬೊಗಳ್ಕೊಂಡ್ಲಿ, ಭದ್ರ ನೀನು ತಲೆ ಕೆಡ್ಸ್ಕೋಬೇಡ, ಸುಮ್ಕೆ ಗಾಡಿ ತೆಗಿ ಅಂತ ಗೋವಿಂದ ಹೇಳ್ತಾರೆ. ಇಲ್ಲ ಗೌಡ್ರೆ, ನೀವು ನನ್ನ ಮಗಳಿಗೆ ನ್ಯಾಯ ಕೊಡಗಂಟ ನಾನು ದಾರಿ ಬಿಡಕ್ಕಿಲ್ಲ, ಸುಮ್ನೆ ತಲೆ ಕೆಡಿಸ್ಬೇಡ, ತಲೆ ಏನಾದ್ರೂ ಕೆಡ್ತೋ ಇನ್ಮೇಲೆ ಗಾಡಿ ಹತ್ತಿಸ್ಕೊಂಡು ಹೋಗ್ಬಿಡ್ತೀನಿ ಅಂತ ಭದ್ರ ಹೇಳ್ತಾರೆ. ಪರವಾಗಿಲ್ಲ ಅಳಿಯಂದ್ರೆ, ನಿಮ್ಮಿಂದ ನನಗೆ ಸಹಾಯ ಭಾಗ್ಯ ಆದ್ರೂ ಸಿಗುತ್ತೆ, ನೀವು ನನ್ನ ಮೇಲೆ ಹತ್ಸಿದ್ರು ಸರಿ, ಈ ಜಾಗ ಬಿಟ್ಟು ನಾನು ಕದ್ಲಕ್ಕಿಲ್ಲ ಅಂತ ಕಾರಿಗೆ ಅಡ್ಡಲಾಗಿ ಮಲಗ್ಬಿಡ್ತಾರೆ ಚೆಲುವ ಅವರು. ಪೊಲೀಸಪ್ಪ ಬನ್ನಿ ಇಲ್ಲಿ, ಯಾರನ್ನ ಅವ್ರನ್ನ ಮನೆ ಒಳಗೆ ಬಿಡಕ್ಕ ನಿಮ್ಮನ್ನ ನೇಮಕ ಮಾಡಿರೋದು ಅಂತ ಭದ್ರ ಕೇಳಿದಾಗ ಪೊಲೀಸ್ನವ್ರು ಹೇಳ್ತಾರೆ, ಸರ್ ಅವರು ನಿಮ್ಮ ಮಾವ ಅಂತ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಈ ಸಂಬಂಧ ಅನ್ನೋದು ಯಾವತ್ತೂ ಮುಗ್ದೋಯ್ತು, ಮುಚ್ಚು ಬಾಯಿ. ಸಾರಿ ಸರ್ ಅಂತ ಹೇಳಿದಾಗ ಸಾವಿತ್ರಿ ಅವ್ರು ಹೇಳ್ತಾರೆ, ಆಹಾಹಾ, ಮಾಡೋದೆಲ್ಲ ಮಾಡ್ಬಿಟ್ಟು ಜನ ನೋಡ್ಲಿ ಅಂತ ಈಗ ಬಂದ್ ಎಂತ ನಾಟಕ ಮಾಡ್ತಾನ ನೋಡು, ಮನೆ ಹಾಳ ಅಂತ ಹೇಳ್ತಾರೆ. ಆಗ ಈಶ್ವರಿ ಹೇಳ್ತಾಳೆ, ಮಗಳ ಬಗ್ಗೆ ಇಷ್ಟು ಕಾಳಜಿ ಪ್ರೀತಿ ಇರೋನು ಸುಳ್ಳು ಹೇಳಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು ಅಂತ ನಿನಗೆ ಅನಿಸ್ಲಿಲ್ವೇ? ನೀವೇನ್ರಿ ಮುಖ ನೋಡ್ತಾ ಇದ್ದೀರಾ, ಮೊದ್ಲು ಎಳ್ದಾಕ್ರಿ ಅಂತ ಗೋವಿಂದ ಹೇಳ್ತಾರೆ. ಸೆಕ್ಯೂರಿಟಿ ಪೊಲೀಸ್ ಹಿಡ್ಕೊಂಡು ಎದ್ದೇಳಿ ಎದ್ದೇಳಿ ಅಂತ ಚೆಲುವ ಅವ್ರನ್ನ ಹಿಡ್ಕೊಂಡು ಎಬ್ಬಿಸ್ತಾರೆ. ಆಗ ಚೆಲುವ ಅವ್ರು ಹೇಳ್ತಾರೆ, ನೀವೇನೇ ಮಾಡ್ಕೊಳ್ಳಿ, ನಾವ್ ಈ ಜಾಗ ಬಿಟ್ಟು ಕದ್ಲಕ್ಕಿಲ್ಲ ಅಂತ ಹೇಳ್ತಾರೆ. ಅಳಿಯಂದ್ರೆ ಅಳಿಯಂದ್ರೆ ಅಂತ ಚೆಲುವ ಕಿರ್ಚ್ತಾ ಇರ್ಬೇಕಾದ್ರೆ ಭದ್ರ ಅಂತಾರೆ, ಇನ್ಮೇಲೆ ಏನಾದ್ರೂ ನನ್ನ ಹೆಸರು ಅಳಿಯಂದ್ರೆ ಅಂತ ಕರೆಯೋದು, ನಮ್ಮ ಮನೆ ಕಡೆಗೆ ಬರೋದು ಇದೆಲ್ಲ ಸರಿ ಇರಕ್ಕಿಲ್ಲ ನೋಡು. ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಭದ್ರ ಅವರು ಹೊರಟು ಬಿಡ್ತಾರೆ. ಆಗ ಚೆಲುವ, ಅಳಿಯಂದ್ರೆ ಗೌಡ್ರೆ ನನ್ನ ಮಾತು ಕೇಳಿ ಅಂತ ಎಷ್ಟು ಕೂಕೊಂಡ್ರು ಕೇಳೋದೇ ಇಲ್ಲ, ಹಾಗೆ ಹೊರಟು ಬಿಡ್ತಾರೆ. ಭದ್ರ ಅಜ್ಜಿ ಹತ್ರ ಹೋಗ್ಬಿಟ್ಟು, ಅಮ್ಮವ್ರೆ ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ, ಅವ್ರಿಗೆ ಒಂದ್ ಮಾತು ಹೇಳಿ ಅಮ್ಮವ್ರೆ ಅಂತ ಮೋಹನ್ ಅವ್ರಿಗೆ ಎಲ್ರಿಗೂ ಕೇಳ್ಕೊಂತಾರೆ. ಚೆಲುವ ಅವರು ಅಳ್ತಾ, ಎಷ್ಟಂತ ನಾಟಕ ಮಾಡ್ತಾ ಇದೆಯೋ, ಇನ್ನೂ ಸಾಕಾಗಿಲ್ವಾ, ಮೊದ್ಲು ಇವ್ರನ್ನ ಆಚಕಾಕಿ ಅಂತ ಸಾವಿತ್ರಿ ಸೆಕ್ಯೂರಿಟಿ ಆಗಿ ಪೊಲೀಸ್ನವ್ರಿಗೆ ಹೇಳ್ತಾರೆ. ನನ್ನ ಮಗಳು ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇರುವಾಗ ಸೆಕ್ಯೂರಿಟಿಗಳು ಬಂದು ಆಚೆಗೆ ಹಾಕ್ಬಿಡ್ತಾರೆ ಚೆಲುವನ್ನ. ಸೀನಿಯರ್ ಸ್ಟೂಡೆಂಟು ಒಳಗಡೆ ಬರ್ತಾ ವಿದ್ಯಾ ನಗ್ತಾ ಇರೋದು ನೋಡ್ಬಿಟ್ಟು ಬರ್ತಿದ್ದಂಗೆ ಚಪ್ಪಾಳೆ ತಡ್ಸ್ಕೊಂಡು ವಿಸಲ್ ಹೊಡ್ಸ್ಕೊಂಡು ಇನ್ಸಲ್ಟ್ ಮಾಡಿ, ಎಲ್ಲಿ ಕೂತಿದಾರ್ ನೋಡ್ರು ಅಂತ ಹೇಳ್ತಾರೆ. ಮಚ್ಚ ಇಲ್ಲೇ ಇದ್ದಾಳು ನೋಡು ಮಚ್ಚ ಅಂತ ಇನ್ನೊಬ್ಬ ಸ್ಟೂಡೆಂಟ್ ಹೇಳ್ತಾರೆ. ವಿದ್ಯಾನ ನೋಡ್ಬಿಟ್ಟು, ಅಯ್ಯಯ್ಯೋ ನೀವೇನ್ ಮೇಡಮ್ ಅಲ್ಲಿ ಕೂತಿದ್ದೀರಾ, ಬನ್ನಿ ಮೇಡಮ್, ಸೀನಿಯರ್ಸ್ಗೆ ಅವಮಾನ ಮಾಡಿ ಆರಾಮಾಗಿ ಕ್ಲಾಸ್ ರೂಮ್ ಅಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ಬಿಟ್ಬಿಡ್ತೀವಿ ಅಂತ ಅನ್ಕೊಂಡಿದ್ಯಾ? ಆಗ ವಿದ್ಯಾ ಹೇಳ್ತಾರೆ, ನಾನೇನು ಅವಮಾನ ಮಾಡಿದೆ ನಿಮ್ಗೆ, ನಾವು ಕೊಟ್ಟಿರೋ ಪನಿಷ್ಮೆಂಟ್ ನ ಕಂಪ್ಲೀಟ್ ಮಾಡದೆ ಬಂದಿದೀಯಲ್ಲ, ಅದು ಅವಮಾನ ಅಲ್ವಾ ಅಂತ ಸೀನಿಯರ್ ಸ್ಟೂಡೆಂಟ್ ಕೇಳ್ತಾರೆ. ಆಗ ವಿದ್ಯಾ ಹೇಳ್ತಾರೆ, ಅಲ್ಲಿಂದ ನೀವೇ ತಾನೇ ಓಡ್ ಹೋಗಿದ್ದು, ಬ್ಯಾಗ್ ತಗೊಳ್ಳಿ ಮೇಡಮ್, ಬನ್ನಿ ಮೇಡಮ್, ಬ್ಯಾಗ್ ತಗೊಂಬ ಈ ಕಡೆ ಅಂತ ಗದರ್ಸ್ಬಿಡ್ತಾರೆ ವಿದ್ಯಾಗೆ. ಬ್ಯಾಗ್ ಅಲ್ಲಿರೋ ಬುಕ್ಸ್, ಟಿಫನ್ ಬಾಕ್ಸ್, ವಾಟರ್ ಬಾಟ್ಲ್ ಎಲ್ಲ ಕೆಳಗಡೆ ಹಾಕ್ಬಿಡ್ತಾರೆ. ವಿದ್ಯಾ ನನ್ ಬುಕ್ಸ್ ಅಂತ ಎಷ್ಟು ಕೇಳ್ಕೊಂಡ್ರು ಬಿಡೋದಿಲ್ಲ. ಹಣ ಬೇಕಿದ್ರೆ ನಾನ್ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳ್ತೀನಿ ನಿಮ್ ತವ, ಬುಕ್ಸ್ ಗಳನ್ನೆಲ್ಲ ಈ ತರ ಕೆಳಗಡೆ ಹಾಕ್ಬಿಟ್ಟು ಅವಮಾನ ಮಾಡಬೇಡಿ ಅಣ್ಣ ಅಂತ ವಿದ್ಯೆ ಕೇಳ್ತಾರೆ. ಆಗ ಸೀನಿಯರ್ ಸ್ಟೂಡೆಂಟ್ ಹೇಳ್ತಾರೆ, ನೀನ್ ಸಾರಿ ಯಾರಿಗೆ ಬೇಕು, ನಾವ್ ಕೊಡೋ ಶಿಕ್ಷೆನ ಅನುಭವಿಸ್ಬೇಕಷ್ಟೇ, ಸರಿ ಅದು ಏನು ಅಂತವ ಹೇಳಿ ಅಂತ ಹೇಳ್ತಾರೆ ವಿದ್ಯಾ. ಆಗ ಸೀನಿಯರ್ ಸ್ಟೂಡೆಂಟ್ ಹೇಳ್ತಾರೆ, ಈಗ ನೀನು ಈ ಸ್ಕೆಲಿಟನ್ ಜೊತೆಗೆ ಡ್ಯಾನ್ಸ್ ಮಾಡ್ಬೇಕು, ಅದೆಲ್ಲ ನನಗೆ ಮಾಡಕ್ಕೆ ಬರಕಿಲ್ಲ ಅಂತ ವಿದ್ಯೆ ಹೇಳ್ತಾರೆ. ಆಗ ಸ್ಟೂಡೆಂಟ್ ಗಳು ಹೇಳ್ತಾರೆ, ಬರಕಿಲ್ಲ ಅಂದ್ರೆ ನಾವ್ ಬಿಡಕ್ಕಿಲ್ಲ, ಅವಾಗ ಪ್ರೊಫೆಸರ್ ಬಂದ್ರು ಅಂತ ನೀನ್ ಬಚಾವಾದೆ, ಇವಾಗ ನಾನು ಹೇಳಿದ್ದು ನೀನ್ ಕೇಳಿಲ್ಲ ಅಂದ್ರೆ ಇಡೀ ಕ್ಲಾಸ್ ರೂಮ್ಗೆ ನಾನು ಪನಿಷ್ಮೆಂಟ್ ಕೊಡ್ತೀನಿ, ಅಯ್ಯೋ ಅಣ್ಣ ಪ್ಲೀಸ್ ನನ್ನನ್ನ ಬಿಟ್ಬಿಡಿ ಅಂತ ವಿದ್ಯೆ ಹೇಳ್ತಾರೆ. ಡಾನ್ಸ್ ಮಾಡೋದ್ ಬಿಟ್ಟು ಬೇರೆ ಯಾವುದೇ ಆಪ್ಷನ್ ನಿನಗಿಲ್ಲ ಅಂತ ಸೀನಿಯರ್ ಸ್ಟೂಡೆಂಟ್ಸ್ ಹೇಳ್ತಾರೆ. ಅವಳಿಗೆ ಆ ಸ್ಕೆಲಿಟನ್ ಕೊಟ್ಬಿಟ್ಟು ಒಳ್ಳೆ ಮ್ಯೂಸಿಕ್ ನ ಪ್ಲೇ ಮಾಡು ಅಂತ ಹೇಳ್ತಾರೆ. ಹೆಂಗ ಇವತ್ತು ಒಳ್ಳೆ ಎಂಟರ್ಟೈನ್ಮೆಂಟ್ ತಗೋಣ,
ಸರಿ ನಾನು ಮಾಡ್ತೀನಿ ಅಂತ ವಿದ್ಯೆ ಹೇಳಿದಾಗ ಕೊಡಿ ಅದನ್ನ ಬುಕ್ಸ್ನ, ಸಾಂಗ್ ಹಾಕ್ರು ಅಂತ ಹೇಳ್ತಾರೆ. ವಿದ್ಯಾ ಆ ಮೂಳೆನ ಹಿಡ್ಕೊಂಡು ಡಾನ್ಸ್ ಮಾಡ್ಬೇಕಾದ್ರೆ ಅದನ್ನ ನೋಡ್ತಾ ನೋಡ್ತಾ ತಲೆ ಸುತ್ತ ಬಂದ್ಬಿಡುತ್ತೆ. ಆಗ ಇನ್ನೊಬ್ಬ ಲೇಡಿ ಸ್ಟೂಡೆಂಟ್ ಬಂದ್ಬಿಟ್ಟು ಅವಳ ಮೇಲೆ ನೀರ್ನ ಹಾಕ್ಬಿಟ್ಟು ಎಬ್ಸಕ್ಕೆ ಟ್ರೈ ಮಾಡ್ತಾರೆ ವಿದ್ಯಾ ಅನ್ಕೊಂಡು. ಪ್ರೊಫೆಸರ್ ಬಂದ್ಬಿಟ್ಟು ಏನಾಗಿದೆ ಇವ್ರಿಗೆ, ಯಾಕೆ ಕೆಳಗಡೆ ಬಿದ್ದಿದ್ದಾರೆ ಅಂತ ಪ್ರೊಫೆಸರ್ ಕೇಳಿದಾಗ ಅಲ್ಲಿರೋ ಸ್ಟೂಡೆಂಟ್ ಹೇಳ್ತಾರೆ ಈ ಥರ ಎಲ್ಲ ರ್ಯಾಗಿಂಗ್ ಮಾಡಿದ್ರು ಅಂತ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಏನ್ರೋ ನಿಮಗೆ ಬುದ್ಧಿ ಇಲ್ವಾ, ನೀವೆಲ್ಲ ಸೀನಿಯರ್ಸ್ ಆಗಿ ಜೂನಿಯರ್ಸ್ಗಳಿಗೆ ರೋಲ್ ಮಾಡಲ್ ಆಗೋದ್ ಬಿಟ್ಟು ನೀವೇ ಹಿಂಗ್ ಮಾಡಿದ್ರೆ ಹೇಳಿ, ನಿಮ್ಮ ರ್ಯಾಗಿಂಗ್ ಉಚ್ಚಾಟದಿಂದ ಎಂತೆಂತ ಅನಾಹುತ ಆಗಿದೆ ನೋಡಿ. ಆಗ ಸೀನಿಯರ್ ಸ್ಟೂಡೆಂಟ್ ಹೇಳ್ತಾರೆ ಸಾರಿ ಸರ್, ಅದು ತಮಾಷೆ ಮಾಡಕ್ ಹೋಗಿ ಅಂತ ಹೇಳಿದಾಗ ಪ್ರೊಫೆಸರ್ ಹೇಳ್ತಾರೆ ಅದ್ಯಾವ್ದು ತಮಾಷೆ, ಇವನ್ನ ಇಮಿಡಿಯೇಟ್ ಆಗಿ ಕಾಲೇಜಿಂದ ಹೊರಗೆ ಹಾಕ್ಬಿಡ್ತೀನಿ ಅಂತ ಪ್ರೊಫೆಸರ್ ಹೇಳ್ತಾರೆ. ಆರ್ ಯು ಓಕೆ ಅಂತ ಪ್ರೊಫೆಸರ್ ವಿದ್ಯಾನ ಕೇಳಿದಾಗ ವಿದ್ಯೆ ಎಚ್ಚರ ಆಗುತ್ತಲ್ಲ ಹೇಳ್ತಾಳೆ ನನ್ಗೆ ಏನೂ ಆಗಿಲ್ಲ ಸರ್, ನಾನು ಚೆನ್ನಾಗೇ ಇದ್ದೀನಿ ಅಂತ ಹೇಳ್ತಾರೆ. ನನಗೆ ಅವಾಗವಾಗ ತಲೆ ಸುತ್ತ ಬರ್ತಾ ಇರುತ್ತೆ, ಯಾಕಂದ್ರೆ ನಾನು ಪ್ರೆಗ್ನೆಂಟ್ ಸರ್ ಅಂತ ಹೇಳ್ತಾಳೆ ಎಲ್ಲರ ಮುಂದೆ, ಸ್ಟೂಡೆಂಟ್ಸ್ ಮುಂದೆ. ಇದರಲ್ಲಿ ಅವ್ರ ತಪ್ಪು ಏನಿಲ್ಲ, ಅವ್ರನ್ನ ಕ್ಷಮಿಸ್ಬಿಡಿ ಸರ್ ಅಂತ ಹೇಳ್ತಾರೆ ವಿದ್ಯಾ. ಆಗ ಪ್ರೊಫೆಸರ್ ಹೇಳ್ತಾರೆ ದಿಸ್ ಈಸ್ ಲಾಸ್ಟ್ ವಾರ್ನಿಂಗ್, ಇನ್ನೊಂದ್ಸಲ ಇದು ರಿಪೀಟ್ ಆಗಬಾರ್ದು ಗೊತ್ತಾಯ್ತಾ ಅಂತ ಸೀನಿಯರ್ ಸ್ಟೂಡೆಂಟ್ಸ್ಗೆ ಎಚ್ಚರಿಕೆ ಕೊಡ್ತಾರೆ ಪ್ರೊಫೆಸರ್. ಸಾರಿ ಸಿಸ್ಟರ್ ಅಂತ ಸೀನಿಯರ್ ಸ್ಟೂಡೆಂಟ್ಸ್ ಕೇಳಿದಾಗ ವಿದ್ಯೆ ಹೇಳ್ತಾರೆ ಪರವಾಗಿಲ್ಲ ಅಣ್ಣ, ನೀವೇನು ಗಾಬರಿ ಮಾಡ್ಕೋಬೇಡಿ, ನಾನು ಸಂದಾಗೆ ಇದ್ದೀನಿ ಅಂತ ಹೇಳಿದಾಗ ವಿದ್ಯಾ ಅಲ್ಲಿಂದ ಸೀನಿಯರ್ ಸ್ಟೂಡೆಂಟ್ ಹೊಂಟ್ಬಿಡ್ತಾರೆ. ಈ ಕಡೆ ನೋಡಿದ್ರೆ ವಿನಂತಿ ಹುರ್ಕೊಂಬಂದ್ ಕೂತಿರ್ತಾರೆ. ಅದನ್ನ ನೋಡ್ಬಿಟ್ಟು ಸಾವಿತ್ರಿ ಕೇಳ್ತಾರೆ ಇದ್ಯಾಕೆ ಹಿಂಗೆ ಹುರ್ಕೊಂಡ್ ಕುಂತಿದ್ಯಾ, ಅನ್ನಕ್ಕೆ ಏನು ಆಗ್ಬೇಕಂತ ಇಲ್ಲ, ಅವಳು 3 ಅಡಿನ ನೆನ್ಸ್ಕೊಂಡ್ರೆ ಸಾಕು ನನ್ ಪಿತ್ತ ನೆತ್ತಿ ಇರ್ತದೆ ಅಲ್ವೇ, ಅವಳ ಜೊತೆ ಸಂಬಂಧ ಕಡ್ಕೊಂಡು ಡೈವರ್ಸ್ ಕೊಟ್ಟು ಅವಳಿಂದ ದೂರನೇ ಇರ್ಬೇಕಂತ ಮನೆಯವರೇ ತೀರ್ಮಾನ ಮಾಡಿದಾಗ ಅದಕ್ಕೆ ಸಂತೋಷ ಪಡದ್ಬಿಟ್ಟು ನೀನ್ ಯಾಕೆ ಅಂತ ಇದೀಯಾ ಅಂತ ಸಾವಿತ್ರಿ ಕೇಳ್ತಾರೆ. ಈ ವಿಷಯಕ್ಕೆ ಸಂತೋಷ ಪಡೋಣ ಅಂದ್ರೆ ಅವಳೇನು ಮೂಲೆಯಲ್ಲಿ ಕೂತ್ಕೊಂಡಿದ್ದಾಳೆ, ಸಿಕ್ಕಿದ್ದೆ ಚಾನ್ಸು ಅಂತ ಅವಳ ಕನ್ಸನ್ನ ನನ್ಸ್ ಮಾಡ್ಕೊಳ್ಳೋದಿಕ್ಕೆ ಕಾಲೇಜಿಗೆ ಸೇರ್ಕೊಂಡು ಡಾಕ್ಟರ್ ಆಗಕ್ ಹೊಂಟವಳೆ. ಅವಳು ಸಂತೋಷವಾಗಿ ಕಾಲೇಜ್ಗೆ ಹೋಯ್ತಾ ಇದ್ದಾಳೆ ಅನ್ನೋದು ನೆನ್ಸ್ಕೊಂಡ್ರೇನೆ ನನ್ನ ಮೈಗೆ ಬೆಂಕಿ ಬಿದ್ದಂಗೆ ಆಯ್ತದೆ ಅಂತ ವಿನಂತಿ ಹೇಳ್ತಾರೆ. ಅನ್ಕೊಂಡದ್ದು ಸಾಧಿಸ್ತದಳಂತ ಗೊತ್ತಾದ್ರೆ ಹೆಂಗ್ ಖುಷಿಯಾಗಿ ಇರೋಕ್ಕಾಗುತ್ತೆ ಹೇಳು ಅಂತ ಹೇಳಿದಾಗ ಸಾವಿತ್ರಿ ಕಿಲ ಅಂತ ನಗೋಕ್ ಶುರು ಮಾಡ್ತಾರೆ. ನನ್ನನ್ನು ನೋಡಿ ನೀನು ನಗ ಬರ್ತೈತೆ ಅಂತ ವಿನಂತಿ ಕೇಳ್ತಾರೆ. ಅಲ್ವೇ ಅಂತ ಸಾವಿತ್ರಿ ಹೇಳಿದಾಗ ಮತ್ತಿನ್ನೇನು ಅಂತ ವಿನಂತಿ ಕೇಳ್ತಾರೆ. ಅವಳು ಕಾಲೇಜ್ಗೆ ಹೋಗ್ತಾ ಇದ್ದಾಳಂತ ನೀನ್ ಚಿಂತೆ ಮಾಡ್ತಾ ಇದೀಯಾ, ಆದ್ರೆ ನಾನು 10 ಹೆಜ್ಜೆ ಮುಂದಕ್ಕೆ ಹೋಗ್ಬಿಟ್ಟು ಅವಳು ಪ್ರತಿಯೊಂದು ಹೆಜ್ಜೆನ ಗಮನಿಸಕ್ಕೆ ನಾ ಹೇಳಿದೀನಿ, ಆ ರೀತಿ ವ್ಯವಸ್ಥೆನೂ ಮಾಡಿ ನಾನು ಹದ್ದಿನ ಕಣ್ಣು ಸಹ ಇಟ್ಟಿದ್ದೀನಿ, ಅವಳ ಮೇಲೆ ಪತ್ತೆದಾರಿ ಮಾಡಿ ನಮ್ಗೇನವ ಪ್ರಯೋಜನ ಅಂತ ವಿನಂತಿ ಕೇಳ್ತಾರೆ. ನೋಡೆ ನಮ್ ಶತ್ರು ನಮ್ ಕಣ್ಮುಂದೆ ಇಲ್ದೆ ಹೋದ್ರುನುವೆ ಹೋಗ್ತಾ ಇರೋ ದಾರಿ ನಮಗ್ ಗೊತ್ತಿರ್ಬೇಕು, ಅವಾಗ್ಲೇ ನಾವು ಅವ್ರ ವಿರುದ್ಧ ಗೆಲುವು ಸಾಧಿಸಕ್ಕೆ ಆಗೋದು. ತಾಯಿ ಅದೇನು ಅಂತವ ಹೊಸಿ ಬಿಡಿಸ್ ಹೇಳವ್ವ ಅಂತ ವಿನಂತಿ ಹೇಳ್ತಾರೆ. ನೋಡೆ ಅವಳು ಕಾಲೇಜ್ಗೆ ಹೋಗಿ ಏನ್ ಮಾಡ್ತಾ ಇದ್ದಾಳೆ, ಅವಳಿಗೆ ಯಾರ ಜೊತೆ ಸ್ನೇಹ ಬೆಳೆಸಿ ಖುಷಿಯಾಗಿ ಸಂತೋಷವಾಗಿ ಕಾಲ ಕಳಿತಿದ್ದಾಳಂತ ಗೊತ್ತಾದ್ರೆ ತಾನೆ ಈ ಮನೆಯಲ್ಲಿ ಅದನ್ನೆಲ್ಲ ತೋರಿಸಿ ಅವಳ ಮೇಲೆ ಕೋಪನ ಇನ್ನೂ ಜಾಸ್ತಿ ಮಾಡಿ ದೂರ ಮಾಡಕ್ಕಾಗೋದು ಅಂತ ಸಾವಿತ್ರಿ ಹೇಳ್ತಾರೆ. ನೀನ್ ಹೇಳೋದೇನೋ ಸರಿಯಾಗೈತೆ, ಆದ್ರೆ ಅವಳು ನೀನ್ ಅನ್ಕೊಂಡಂಗೆ ನಡ್ಕೊಳ್ಳೋದು ಹೇಗೆ, ಆ ರೀತಿ ಅವಳು ಅನುಮಾನ ಬರೋ ತರ ನಡ್ಕೋತಾಳೆ ಅಂತ ಕೇಳ್ತಾರೆ ವಿನಂತಿ. ಅವಳು ಮಾಡ್ಕೊಡದೆ ಹೋದ್ರೆ ಏನಂತೆ, ಅದನ್ನ ನಾವೇ ಹುಟ್ಟಾಕೋಣ ಅಂತ ಸಾವಿತ್ರಿ ಹೇಳ್ತಾರೆ. ಸಾವಿತ್ರಿ ಅದು ಏನು ಅಂತ ಬಿಡಿಸಿ ಹೇಳು, ನಿನ್ನಷ್ಟು ಬುದ್ಧಿವಂತಿಕೆ ನನಗಿಲ್ಲ ಕಣವ ತಾಯಿ. ನೋಡೆ ಮನೆಯವ್ರ ಹತ್ರ ನೀವು ನೋಡ್ರೆ ಇಲ್ಲಿ ಚಿಂತೆ ಮಾಡ್ಕೊಂಡ್ ಕುಂತಿದ್ದೀರಾ, ಅವಳು ಯಾವ ಚಿಂತೆನೂ ಇಲ್ದೆ ಎಲ್ರು ತವ ಕಿಲ್ಕಿಲ ಅಂತ ಮಾತಾಡ್ತಾಳೆ ಅಂತವ. ಉರಿಯ ಬೆಂಕಿಗೆ ಸೀಮೆ ಎಣ್ಣೆ ಹಾಕೋಣ, ಆಗ ಬೆಂಕಿ ಹಂಗೆ ದಗದಗ ಅಂತ ಉರಿತದೆ ನೋಡು ಅಂತ ಸಾವಿತ್ರಿ ಹೇಳ್ತಾರೆ. ಅವ್ವ ನೀನ್ ಸೂಪರ್ ಬಿಡವ, ನಿನ್ನನ್ನ ನಾನು ದೊಡ್ಡತಲೆ ಸಾವಿತ್ರಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ, ಆದ್ರೆ ನೀನು ದೊಡ್ಡತಲೆ ಸಾವಿತ್ರಿ ಅಂತ ಹೇಳ್ತಾರೆ ವಿನಂತಿ. ಅವಳನ್ನ ಈ ಮನೆಯವ್ರ ಮನ್ಸಿನಿಂದ ಶಾಶ್ವತವಾಗಿ ದೂರ ಮಾಡೋ ಗಂಟ ಸುಮ್ನೆ ಕೂರೋ ಮಾತೇ ಇಲ್ಲ ಅಂತ ಸಾವಿತ್ರಿ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಕ್ಯಾಂಟೀನ್ ಅಲ್ಲಿ ವಿದ್ಯಾ ಹಾಗೆ ವಿದ್ಯಾ ಫ್ರೆಂಡ್ ಕೂತಿರ್ತಾರೆ. ಆಗ ಫ್ರೆಂಡ್ ಕೇಳ್ತಾರೆ ನೀವು ಹುಲಿಕೇರಿಯವರ ಅಂತ ಕೇಳ್ತಾರೆ. ಅದಕ್ಕೆ ಅದೇನಿದು ಫ್ರೆಂಡ್ ಆದ್ಮೇಲೂ ನೀವು ತಾವು ಅಂತ ಮಾತಾಡೋದು ಅಂತ ವಿದ್ಯಾ ಹೇಳ್ತಾರೆ. ಓಕೆ ವಿದ್ಯಾ, ನಮ್ದು ಸಬ್ಬನ್ನೇ ಹಳ್ಳಿನೇ ಅಂತ ಹೇಳ್ತಾರೆ ಫ್ರೆಂಡು. ಹೌದೇ, ಹಂಗಾದ್ರೆ ನಾವಿಬ್ರು ಒಟ್ಟಿಗೆ ಹೋಗ್ಬೋದು, ಒಟ್ಟಿಗೆ ಬರ್ಬೋದು ಅಲ್ವಾ ವಿದ್ಯಾ. ಸಾಮಾನ್ಯವಾಗಿ ಬಸ್ರಿ ಅಂದ್ಮೇಲೆ ಮನೇಲಿ ಕೂತ್ಕೊಂಡು ರೆಸ್ಟ್ ತಗೋಬೇಕಲ್ವೇ, ಅದನ್ನ ಬಿಟ್ಬಿಟ್ಟು ಅಷ್ಟು ದೂರದಿಂದ ಇಲ್ಲಿ ಓದಕ್ಕಂತ ಬರ್ತಾ ಇದೆಯಲ್ಲ, ನಿನಗೆ ಕಷ್ಟ ಆಗಕ್ಕಿಲ್ವಿ ಅಂತ ಕೇಳ್ತಾರೆ ವಿದ್ಯಾ ಫ್ರೆಂಡು. ಕಷ್ಟ ಅಂತ ಕೂತ್ಕೊಂಡ್ರೆ ಕನ್ಸುಗಳಿಗೆ ಅಡ್ಗೋಡೆ ಕೊಟ್ಬೇಕಾಗುತ್ತೆ, ನಾವು ಅದನ್ನ ದಾಟ್ಕೊಂಡು ಮುಂದಕ್ಕೆ ಹೋದಾಗ್ಲೇ ನಾವು ಅನ್ಕೊಂಡ್ ಗುರಿ ಸಾಧಿಸ್ತೀವಿ, ಸಾಧನೆನೂ ಮಾಡ್ತೀವಿ ಅಂತ ನಮ್ಮ ಮೇಡಮ್ ಯಾವಾಗ್ಲೂ ಹೇಳ್ತಾ ಇರ್ತವ್ರೆ ಅಂತ ವಿದ್ಯಾ ಹೇಳ್ತಾರೆ. ಅದಕ್ಕೆ ನೀನ್ ನನಗೆ ಇಷ್ಟ ಆಗಿರೋದು ಅಂತ ವಿದ್ಯಾ ಫ್ರೆಂಡ್ ಹೇಳ್ತಾರೆ. ಹೌದು, ನಿನ್ ಗಂಡ ಏನ್ ಕೆಲಸ ಮಾಡ್ತಾ ಇರೋದು ಅಂತ ಫ್ರೆಂಡ್ ಕೇಳಿದಾಗ ವಿದ್ಯಾ ಮೌನವಾಗಿ ಬಿಡ್ತಾರೆ. ಏನಾಯ್ತು ವಿದ್ಯಾ ಅಂತ ಮತ್ತೆ ಫ್ರೆಂಡ್ ಕೇಳ್ತಾರೆ. ಅವ್ರ ಬಗ್ಗೆ ನೀನ್ ಕೇಳಬೇಡ, ಈ ಟಾಪಿಕ್ ನ ಇಲ್ಲಿಗೆ ಬಿಟ್ಬಿಡು ಅಂತ ವಿದ್ಯಾ ಹೇಳ್ತಾರೆ. ನಿನಗೆ ಇಷ್ಟ ಇಲ್ಲ ಅಂತ ನನ್ಗೆ ಗೊತ್ತಿರ್ಲಿಲ್ಲ, ನನ್ನ ಮಾತಿಂದ ನಿನ್ ಬೇಸರ ಆಗಿದ್ರೆ ಸಾರಿ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಸಾರಿ ನೀನ್ಯಾಕೆ ಕೇಳ್ತಾ ಇದೀಯಾ, ಇನ್ನೊಂದ್ಸಲ ಈ ವಿಷಯದ ಬಗ್ಗೆ ಮಾತಾಡಬೇಡ ಅಂತ ವಿದ್ಯಾ ಹೇಳ್ತಾರೆ. ಆಯ್ತಮ್ಮ, ವಿಚಾರದ ಬಗ್ಗೆ ನಾನು ನೀನ್ ಮಾತಾಡಕ್ಕಿಲ್ಲ, ನೀನ್ ಊಟ ಮಾಡು ಅಂತ ವಿದ್ಯಾ ಫ್ರೆಂಡ್ ಹೇಳ್ತಾರೆ. ಹಾಯ್ ವಿದ್ಯಾ ಅಂತ ಒಬ್ಬ ವ್ಯಕ್ತಿ ಮಾತಾಡ್ಸಾಗ ಇವ್ರು ಯಾರು ಗೊತ್ತಾ ಅಂತ ಫ್ರೆಂಡ್ಗೆ ಸನ್ನೆ ಮಾಡಿ ವಿದ್ಯಾ ಕೇಳ್ತಾರೆ. ಆಗ ಆ ಫ್ರೆಂಡು ಹೇಳ್ತಾರೆ ನಂಗೆ ಗೊತ್ತಿಲ್ಲ ಅಂತ. ಆಗ ಹುಡುಗ ಕೇಳ್ತಾರೆ ನಾನು ಯಾರು ಅಂತ ನಿನಗೆ ಗೊತ್ತಿಲ್ವಾ
ಅಂತ ಅವ್ನು ಕೇಳಿದಾಗ ಮತ್ತೆ ವಿದ್ಯೆ ನೆನ್ಪು ಮಾಡ್ಕೊಂಡು ಓ ನೀನು ಮಳೆನಳ್ಳಿ ಸತೀಶ ತಾನೇ ಅಂತ ಹೇಳ್ತಾರೆ. ಸದ್ಯ ಇನ್ನೂ ಮರ್ತಿಲ್ವಲ್ಲ ಅಂತ ಸತೀಶ ಹೇಳಿದಾಗ ವಿದ್ಯೆ ಹೇಳ್ತಾರೆ, ನಿನ್ನನ್ನು ಹೆಂಗಪ್ಪ ಮರೆಯೋಕ್ಕಾದದು, ಸ್ಕೂಲಲ್ಲಿ ಇರ್ಬೇಕಾದ್ರೆ ನೀನು ಮಾಡ್ತಿದ್ದ ತುಂಟಾಟಗಳು, ನಿನ್ನ ತುಂಡು ಮಾತುಗಳು ಕಣ್ಣಿಗೆಲ್ಲ ಕಡ್ದಂಗೆ ಹಂಗ ಅದೇ ಅಂತ ವಿದ್ಯೆ ಹೇಳ್ತಾರೆ. ಸರಿ ನೀನು ಹೇಗಿದೀಯಾ ಅಂತ ಕೇಳ್ತಾರೆ ವಿದ್ಯಾ. ಅದ್ಯಾವ್ರ ದಯದಿಂದ ಹೆಂಗೋ ಈ ಮಟ್ಟಕ್ಕಿದ್ದೀನಿ ನೋಡವ್ವ. ಹೌದು ನೀನು ಹೆಂಗಿದೀ? ನಾನು ಚೆನ್ನಾಗಿದ್ದೀನಿ ಕಣೋ ಅಂತ ವಿದ್ಯೆ ಹೇಳ್ತಾರೆ. ವಿದ್ಯೆಗೆ ಬಾಲ್ಯ ಸ್ನೇಹಿತ ಸಿಕ್ಕಿದ್ದು ನೆನ್ಪು ಮಾಡಿಕೊಂಡು ಒಬ್ರಿಗೊಬ್ರು ನಗಾಡ್ಕೊಂಡು ಮಾತಾಡ್ಕೊಂಡು ಇರಬೇಕಾದ್ರೆ ಸಾವಿತ್ರಿ ಬಿಟ್ಟಿರೋ ಒಬ್ಬ ಲೇಡಿ ಅವರಿಬ್ಬರು ಮಾತಾಡೋದನ್ನು ಫೋನಲ್ಲಿ ರೆಕಾರ್ಡ್ ಮಾಡ್ಕೊತಾರೆ. ಅವನು ಎಲ್ಲಿ ಹೋದ್ರು ಎಲ್ಲಿ ಬಂದರು ವಿದ್ಯೆ ಬಗ್ಗೆ ಮಾತಾಡೋದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ. ಇನ್ನೊಂದು ಕಡೆ ಹೋದಾಗ ನಾನು ಅವಳನ್ನ ಸಣ್ಣಳಿದ್ದಾಗೆ ತುಂಬ ಇಷ್ಟಪಡ್ತಿದ್ದೆ, ಈಗಾಗಲೇ ಮದುವೆ ಆಗೋಗಿದ್ದೆ, ಆದರೆ ಅವ್ರ ಗಂಡ ಹೆಂಡ್ತಿಗೆ ಏನೋ ಮನಸ್ತಾಪ ಬಂದಿದೆ ಅಂತ ಕೇಳ್ಪಟ್ಟಿದ್ದೀನಿ ಅಂತ ಆ ಸತೀಶ್ ಆ ಫ್ರೆಂಡ್ ಹತ್ರ ಹೇಳ್ತಿರ್ತಾನೆ. ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿರ್ತಾರೆ ಆ ಹೆಂಗ್ಸು. ಆಗ ಇಲ್ಲಿಗೆ ಈ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.